ಪೇಪರ್ ಹಾಕೇ ಬೆಳಿಬೇಕು ರೈತ. ಪೇಪರ್ ಹಾಕಿ ಬೆಳಿಲಿಲ್ಲ ಅಂದ್ರೆ, ಮೆಣಸಿನ ಪೇಪರ್ ಮಾಡಿ ಬೆಳಿಲಿಲ್ಲ ಅಂದ್ರೆ ಬೆಳೆ ಬರಲ್ಲ. ಸುಮ್ನೆ ಹಾಕಿದ್ದು ವೇಸ್ಟ್ ಆಗುತ್ತೆ. ಪೇಪರ್ ಹಾಕಿದ್ರೆ ಫಿನಿಶಿಂಗ್ ಬರುತ್ತೆ. ಈ ತರ ಇದೆಯಲ್ಲ, ಇದು ಫಿನಿಶಿಂಗ್ ಬರುತ್ತೆ. ಪೇಪರ್ ಹಾಕ್ಲಿಲ್ಲ ಅಂದ್ರೆ ಈ ತರ ಕ್ರಾಸ್ ಆಗುತ್ತೆ. ಯಾವ ತರ? ಈ ರೋಗ ಟೈಪು. ಈ ತರ ಬರುತ್ತೆ ಮಕ. ಈ ತರ ಬಂದ್ರೆ ನಡೆಯಲ್ಲ. ನಮಸ್ತೆ ರೈತ ಬಂದವರಿಗೆ. ನಾವು ಮೋಹನ್ ಅಂತ ನೋ ನ್ಯೂಸ್ ಸೀಡ್ಸ್ ಅಗ್ರಿ ಟೆಕ್ನಿಷಿಯನ್, ಚಿಕ್ಕಮಂಗ್ಳೂರು, ಹಾಸನ್ ಮತ್ತು ತುಮಕೂರು ಡಿಸ್ಟಿಕ್ ನೋಡ್ಕೊತೀವಿ. ಸೀಡ್ಸಿಗೆಲ್ಲ ಕಾಂಟ್ಯಾಕ್ಟ್ ಅಂದ್ರೆ ಸರ್ ನಮ್ಮಲ್ಲೇ ನಮ್ಮ ಕಾಂಟ್ಯಾಕ್ಟ್ ಮಾಡಿರ್ತಿಲ್ಲ ಅಂದರೆ ಓಂಕಾರ ಏಜೆನ್ಸಿಯಲ್ಲಿ ಸೀಡ್ ಸಿಗುತ್ತೆ ಸರ್. ನೋ ನ್ಯೂಸ್ ನಮ್ಮ ನಂಬರ್ ಸರ್ 9901705045 ಸರ್. ಓಂಕಾರ ಏಜೆನ್ಸಿಯಲ್ಲಿ ಬಂದು ಹಿಂಗೆ ನೋ ನ್ಯೂಸ್ ಸೀಡ್ಸ್ದು ನಮ್ಮದು 4-5 ಡಿಫ್ರೆಂಟ್ ವೆರೈಟಿ ಇದಾವೆ ಸರ್. ನೀವು ಆಮೇಲೆ ಅಲ್ಲಿ ಬ್ಯಾನರ್ ಹಾಕಿದ್ದೀನಿ ನೋಡ್ಬೋದು ನೀವು. ನಮ್ಮದು ಇದು ಕ್ರಿಮ್ಸನ್ ಸೆಗ್ಮೆಂಟ್ ಅಂತ, ಇದು ಸುಪ್ರೀತ್. ಇನ್ನೊಂದಿದೆ ನಾಮದಾರಿ ಸೆಗ್ಮೆಂಟಲ್ಲಿ ಕೃಷ್ಣ ಅಂತ ಇದೆ. ಮತ್ತು ಇನ್ನೊಂದು ಐಸ್ ಬಾಕ್ಸ್ ಸೆಗ್ಮೆಂಟಲ್ಲಿ ಬ್ಲ್ಯಾಕ್ ಬರುತ್ತಲ್ಲ, ನೀವೇನು ಕಿರಣ್ ಅಂತ, ಅದು ನಾವು ಕಿರಣ್ ಅಂತ, ಅದು ನಮ್ಮ ಕಂಪ್ನಿ ಇದೆ. ಮತ್ತು ಪಪ್ಪಾಯ ರೆಡ್ ಲೇಡಿ ಅದು ನಮ್ಮದೇ. ಮತ್ತು ಇನ್ನೊಂದು ಮೇಲೆ ಬ್ಲ್ಯಾಕು ಒಳಗೆ ಹಳದಿ ಬರುತ್ತೆ, ಅದು ಹಾರೋಯಿ ಅಂತ. ಮೇಲೆ ಹಳದಿ ಒಳಗೆ ರೆಡ್ ಬರುತ್ತೆ, ಅದು ವಿಶಾಲ್ ಅಂತ ಇದೆ. ಅವು ಎಲ್ಲ ಥರದ ಸೀಡ್ಸ್ನು ನಮ್ಮಲ್ಲಿ ಸಿಗ್ತವೆ ಸರ್. ಸರ್ ನನ್ನ ಅನಿಸಿಕೆ ಸರಿಯಾಗಿ ಫಾರ್ಮರ್ ಬೆಳೆದ್ರೆ ಸರ್, ಎಕರೆ ಕಲ್ಲಂಗಡಿಗೆ 65-70 ದಿನದೊಳಗೆ ಏನಿಲ್ಲ ಅಂದರೂ ಅವ್ನು ಒಳ್ಳೆ ಇಳುವರಿ ತೆಗೆದ್ರೆ 2 ಲಕ್ಷ ರೂಪಾಯಿ ಆದಾಯ ನೋಡ್ಬೋದು ಸರ್. ಕಡಿಮೆ ಅವಧಿಲಿ. ಈಗಲೇ ನೀವು ನೋಡ್ತಿದ್ರೆ ಇಲ್ಲೆಲ್ಲ ಅಷ್ಟೊಂದು ಕಲ್ಲಂಗಡಿ ಬಿದ್ದಿದೆ. ಈಗಲೇ ವೆಂಡರ್ಗಳು ಕೇಳ್ತಾ ಇದ್ದಾರೆ, ಎಕರೆಗೆ 2 ಎಕರೆ ಇದೆ, ಇದು 6 ಲಕ್ಷ ಕೇಳ್ತಾ ಇದ್ದಾರೆ. ಒಂದು ಏನಿಲ್ಲ ಅನ್ಸ ಒಂದು ಎಕರೆಗೆ 70-90 ಸಾವಿರ ಖರ್ಚು ಬರುತ್ತೆ. ಎಲ್ಲ ಗೊಬ್ಬರದ್ದು, ಬೀಜದ್ದು ಒಂದು 9 ಸಾವಿರ ಬರುತ್ತೆ, ಮಲ್ಚಿಂಗ್ ಶೀಟ್ದು ಮತ್ತು ಸ್ಪ್ರೇದು ಎಲ್ಲ ಸೇರಿಸಿ. ಇದ್ರಾಗೇನು ಜಾಸ್ತಿ ಕೆಲಸ ಇರುತ್ತೆ ಸರ್. ಸ್ಪ್ರೇ ಹೊಡೆಯೋದು, ನೀರು ಚೆನ್ನಾಗಿ ಮೇಂಟೈನ್ ಮಾಡೋದು, ಗೊಬ್ಬರ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಫ್ಲವರಿಂಗ್ ಟೈಮ್ನ ಸ್ವಲ್ಪ ಸಿಯನ್ನು ಬರೋನು ಚೆನ್ನಾಗಿ ಬಿಟ್ಟರೆ ಒಳ್ಳೆ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ. ಕಾಯಿ ಶೇಪು ಈ ಥರ ಬರುತ್ತೆ ಸರ್. ಈ ಥರ ಶೇಪ್ ಬಂದರೆ ಮಾರ್ಕೆಟ್ನಾಗೆ ನಿಮ್ಗೆ ವ್ಯಾಲ್ಯೂ ಇರುತ್ತೆ ಸರ್. ಕಾಯಿ ಡೊಂಕ ಆಗಬಾರ್ದು, ಹಿಂಗೆ ಶೇಪ್ ಇರ್ಬೇಕು ಕಾಯಿ. ಭೂಮಿ ಸಿದ್ಧತೆ ಹೆಂಗಂದ್ರೆ, ನೀವು ಕಲ್ಲಂಗಡಿ ಹಾಕಿದ ಇದಕ್ಕಿಂತ ಕಲ್ಲಂಗಡಿ ಹಾಕೋ ಬದಲು ಭೂಮಿಗೆ ರೆಸ್ಟ್ ಕೊಡ್ಬೇಕು ಸರ್. 3 ತಿಂಗಳು ರೆಸ್ಟ್ ಕೊಡಬೇಕು. ಈ ಕಲ್ಲಂಗಡಿ ಹಾಕಿ ಏನೋ ಒಂದು ಬೆಳೆ ಮಾಡಿದ್ರೆ ಭೂಮಿಗೆ ರೆಸ್ಟ್ ಕೊಟ್ಟು, ನೀವು ಮುಂಗಾರು ಬಂದ ತಕ್ಷಣ ಉಳ್ಳಿ ಚೆಲ್ಲಿ ಬಿಟ್ಟು, ಉಳ್ಳಿನ ಅದ್ರಾಗೆ ರೋಟ್ರಿ ಹೊಡೆದು, ಅದ್ರಾಗೆ ಸಾಯಿಲ್ ಅಲ್ಲೇ ಮಣ್ಣಾಗೆ ಉಳುಮೆ ಮಾಡಿಬಿಟ್ಟು, ಉಳ್ಳಿ ಎಲ್ಲ ರೋಟ್ರಿ ಹೊಡೆದ್ಬಿಟ್ಟು ಬಿಟ್ಬಿಟ್ಟು, ಆಮೇಲೆ ನೀವು ಹೊಲ ತುಂಬ ಈ ದನಿಂಗ್ ಗೊಬ್ಬರ ಚೆಲ್ಬೇಕು. ದನಿಂಗ್ ಗೊಬ್ಬರ ಹಾಕ್ಬೇಕು ಸರ್. ಯೂರಿಯಾ ಒಂದು ಬ್ಯಾಗ್ ಸರ್. ಎಕರೆಗೆ 1 ಬ್ಯಾಗ್ ಅಂದ್ರೆ ಎಲ್ಲ ಕಾಂಬಿನೇಷನ್ ಹೇಳ್ತಿದ್ದೀನಿ ಕೇಳಿರಿ. DAP 2 ಬ್ಯಾಗು, ಮತ್ತು ಪೊಟ್ಯಾಶ್ 1 ಬ್ಯಾಗು, ಮತ್ತು ಇದು ಜಿಂಕ್, ಬೋರಾನು, ಮೆಗ್ನೀಷಿಯಮ್ಮು, ಮೆಗ್ನೀಷಿಯಮ್ ಒಂದು 25 kg, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಒಂದು 25 kg ಸರ್. ಮತ್ತು ಗ್ರಾನ್ಯಲ್ ಒಂದು 20 kg. ಕೊಟ್ಟಿಗೆ ಗೊಬ್ಬರ ಸರ್ ಏನಿಲ್ಲ ಅಂದ್ರೂ ಒಂದು ಎಕರೆಗೆ 4-5 ಟ್ರ್ಯಾಕ್ಟರ್ ಗಾಡಿ ಹಾಕ್ಬೇಕು ಸರ್. ಚೌಕಾಕಾರದ ಬೆಡ್ ಇರಬೇಕು. ಬೆಡ್ ಎಷ್ಟಿಂದ ಎಷ್ಟು ಇರ್ಬೇಕಂದ್ರೆ ಸರ್, ಸಾಲಿಂದ ಸಾಲಿಗೆ 5-6 ಅಡಿ, ಗಿಡದಿಂದ ಗಿಡಕ್ಕೆ 1.5-2 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆವಾಗ ಈ ಸೈಜ್ ಬರುತ್ತೆ ಸರ್. ಇಲ್ಲಾಂದ್ರೆ ನೀವು ಸಾಲಿನ ಸಾಲಿ ಕಮ್ಮಿ ಮೇಂಟೈನ್ ಮಾಡಿದ್ರೆ ಸೈಜ್ ಕಮ್ಮಿ ಆಗುತ್ತೆ. ಆವಾಗ ರೈತರು ಏನಂತಾರೆ, ಬೀಜ ಸರಿ ಇಲ್ಲ ಅಂತ ಹೇಳ್ತಾರೆ. ಏನು ನೀವು ಮತ್ತೆ ಬೆಡ್ ಅಷ್ಟೇ ಸರ್. ಬೆಡ್ ಪೌಡ್ರ್ ಫುಲ್, ಇದು ಮಣ್ಣು ಫುಲ್ ಪೌಡ್ರ್ ಥರ ಆಗಿರ್ಬೇಕು. ಅವಾಗ ಬೆಡ್ ಕ್ಲೀನಾಗಿ ಬರ್ತವೆ. ಈ 8 ಆಗ್ಬಿಟ್ರೆ ಬೆಡ್ ಕರೆಕ್ಟಾಗಿ ಬರಲ್ಲ, ಮತ್ತು ಮಲ್ಚಿಂಗ್ ಶೀಟ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಮಲ್ಚಿಂಗ್ ಶೀಟ್ ಹೆಂಗೆ ಕೂತ್ಕೋಬೇಕಂದ್ರೆ ಮಣ್ಣಿಗೆ ಅಂಟ್ಕೊಂಡಿರ್ಬೇಕು ಸರ್. ಮತ್ತು ಹೋಲ್ ಮಾಡಿದಾಗ ಜಾಸ್ತಿ ಗ್ಯಾಪ್ ಇರಬಾರ್ದು. ಮಲ್ಚಿಂಗ್ ಶೀಟ್ ಹಾಕ್ದಕ್ಕೆ ನೀವು ಅದಕ್ಕೆ ಹೋಲ್ ಜಾಸ್ತಿ ಆಳವಾಗಿದ್ರೆ ಅದಕ್ಕೆ ಮಣ್ಣು ತುಂಬಿಬಿಟ್ಟು ಅವತ್ತಿನ ನೈಟ್ ನೀರು ಬಿಡ್ಬೇಕು ಸರ್. ಫುಲ್ಲು ಬೆಡ್ ಎಲ್ಲ ನೆನೆಯಂಗೆ. ಬೆಳಿಗ್ಗೆ ಬೀಜ ಹಾಕ್ಬೇಕು. ಬೀಜ ಹಾಲನ್ನ ನೆನ್ಕೋದು ಏನು ಮಾಡಬಾರ್ದು ಸರ್. ಡೈರೆಕ್ಟ್ ಏನಿರುತ್ತೆ ಪ್ಯಾಕೆಟ್ ಹೊಡೆಯೋದು, ಡೈರೆಕ್ಟ್ ಸೋಯಿಂಗ್ ಮಾಡಬೇಕು. ಬೀಜ ಚಳಿಗಾಲ ಇದ್ದರೆ ಇವತ್ತು ನೈಟ್ ನೀರು ಬಿಟ್ರೆ ಮತ್ತೆ ಬೀಜ ಮೊಳಕೆ ಹೊಡೆಯೋವರೆಗೂ ನೀರು ಬಿಡಬಾರ್ದು. ರೈತರು ಏನು ಮಾಡ್ತಾರೆ, ಸ್ವಲ್ಪ ಒಣಗ್ದೇಟ್ಕೆನೆ ಇವತ್ತು ನೀರು ಬಿಡೋಣ ಅಂತೇಳಿ ನೀರು ಬಿಡ್ತಾರೆ, ಹೋಗ್ತಾರೆ ಎಲ್ಲನೂ. ಬೀಜ ಹುಟ್ಟಿಲ್ಲ ಸರ್ ಅಂತ ನಮ್ಮೇ ದೂರ್ತಾರೆ. ಆ ಥರ ಎಲ್ಲ ನಾವು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ದೀವಿ ಸರ್. ಬೀಜ ಹಾಕಿದ್ಮೇಲೆ 4-5 ದಿನದೊಳಗೆ ಬೀಜ ಹುಟ್ಟು ಬರುತ್ತೆ ಸರ್. ಬೀಜ ಹುಟ್ಟಿದ್ಮೇಲೆ ನೀವು ಮಿರ್ಚೆ ಅವು ಹೊಡಿದಂಗೆ ಈ ರೋಗರು, ನೀಮ್ ಆಯಿಲ್ 10,000 ppm ನೀಮ್ ಆಯಿಲ್ ಬರುತ್ತೆ, ಮತ್ತು ಒಂದು M45 ಒಂದು ಟಾನಿಕ್ನ ಸ್ಪ್ರೇ ಮಾಡ್ಬೇಕು ಸರ್. ಸರ್ ರೋಗರ್ ಸರ್ ಒಂದು 1 ಲೀಟ್ರ್ ನೀರಿಗೆ 2 ml, ನೀಮ್ ಆಯಿಲ್ 1 ಲೀಟ್ರ್ ನೀರಿಗೆ 1 ml, ಈ ಸಾಫು 1 ಲೀಟ್ರ್ ನೀರಿಗೆ 2 ಗ್ರಾಮು, ಈ ಟಾನಿಕ್ 1 ಲೀಟ್ರ್ ನೀರಿಗೆ 2 ಗ್ರಾಮ್ ಸರ್. ನಂತರ ಅದಾದಮೇಲೆ ಒಂದು ವಾರ 10 ದಿನಕ್ಕೆ ಸರ್ ನೀವು ಡ್ರೆಂಚಿಂಗ್ ಹೋಗ್ಬೇಕು. 19 ಹ್ಯೂಮಿಕ್ ಆ್ಯಸಿಡ್ ಡ್ರೆಂಚಿಂಗ್ಗೆ ಬುಡ ಡ್ರೆಂಚಿಂಗ್ ಮಾಡಿಬಿಟ್ರೆ ಸರ್, 19 ಒಂದು 20 ಲೀಟ್ರ್ ಕ್ಯಾನ್ಗೆ 100 ಗ್ರಾಮು 100 ml 19 ಹಾಕ್ಬೇಕು ಸರ್. 19 ಇದು ಗ್ರ್ಯಾನ್ಯುಲ್ ಬರುತ್ತೆ, ಪೌಡ್ರು ಅಂದರೆ ಗ್ರ್ಯಾನ್ಯುಲ್ ಟೈಪ್ ಬರುತ್ತೆ. ಅದನ್ನು ನೀವು ಒಂದು ಕ್ಯಾನ್ಗೆ ಒಂದು 150-200 ಗ್ರಾಮ್ ಹಾಕಿ
ಯೂಮಿಕ್ ಆಸಿಡ್ ಲಿಕ್ವಿಡ್ ಬರುತ್ತೆ. ಅದನ್ನ ನೀವು ಒಂದು 100 ml ಹಾಕಿದ್ರೆ ಸಾಕು ಸರ್ ಒಂದು ಕ್ಯಾನಿಗೆ. ಆನಂತರ ಮತ್ತೆ ನೀವು ಅವಾಗ ಒಂದು 20-25 ದಿನ ಆದ್ಮೇಲೆ ಫ್ಲವರಿಂಗ್ ಬರುತ್ತೆ ಸರ್. 19 ಆಮೇಲೆ ನೀವು ಡ್ರಿಪ್ಪಲ್ಲಿ ಕಳಿಸ್ಬೇಕು. 19 ಒಂದು ಚೀಲ ಬೇಕು ಒಂದು ಎಕರೆಗೆ 25 kgದು. ಮತ್ತೆ 1261 ಕೊಡಬೇಕು. ಅದು ಒಂದು ಎಕರೆಗೆ ಒಂದು ಚೀಲ ಸರ್. ಒಂದ್ಸತಿ ನೀವು ಬಿಟ್ರೆ ಒಂದು ಎಕರೆ 4 ರಿಂದ 5 kg ಕೊಡ್ಬೇಕು ಸರ್. ಈಗ ಗಿಡ ಚಿಕ್ಕದಿದ್ದಾಗ ಒಂದು 4 kg, ದೊಡ್ಡದಾಗ್ತಾ 5 ರಿಂದ 6 kg ಆ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಗೊಬ್ಬರನ. ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಫ್ಲವರಿಂಗ್ ಸ್ಟೇಜಿಗೆ ಬಂದಾಗ ಸರ್ ಸ್ವಲ್ಪ CN ಕೊಡಬೇಕು. CN ಎಕರೆಗೆ ಒಂದು 3 ರಿಂದ 4 kg. ಮತ್ತೆ ಬೋರಾನು 1 kg, ಅದನ್ನು ಎಲ್ಲ ಡ್ರಿಪ್ಪಲ್ಲಿ. ಬೋರಾನು ಮತ್ತೆ ಆನಂತರ ನೀವು ಸೆಂಟ್ರಲ್ನಲ್ಲಿ ಜಿಂಕ್ ಅಂತ ಬರುತ್ತೆ. ಜಿಂಕ್ ಎಲ್ಲ ಬಿಟ್ಟರೆ ಏನಂತಂದ್ರೆ ಜಿಂಕ್ನಿಂದ ನಿಮಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ ಗಿಡದಲ್ಲಿ. ಮತ್ತೆ ಕಾಯಿ ಫಿನಿಶಿಂಗು ಚೆನ್ನಾಗಾಗುತ್ತೆ. ಮತ್ತೆ ಕಾಯಿ ದಪ್ಪ ಆದ ಸರ್ ನೀವು ಜಿಂಕ್ ಬಿಟ್ಟರೆ ಏನಾಗುತ್ತೆ, ಸೀಡ್ ಕ್ವಾಲಿಟಿ ಚೆನ್ನಾಗಿ ಬಂದು ಕಾಯಿ ತೂಕ ಬರುತ್ತೆ. ಅದಾದ್ಮೇಲೆ 13045 ಬಿಡಬೇಕು. 13045 ಆದ್ಮೇಲೆ ಹಂಗೆ ಕಂಟಿನ್ಯೂಸ್ ಸರ್. ಇರಿಗೇಷನ್ ಹೇಳ್ತೀನಿ ನೋಡಿ, 13045 ಅಪ್ ಟು ನೀವು 60-65 ದಿನ ತನಕ 13045 ಸರ್. ಸರ್ ಒಂದ್ಸತಿ ಬಿಟ್ರೆ 5 kg ಸರ್ ಎಕರೆಗೆ ಡ್ರಿಪ್ಪಲ್ಲಿ. 2 ದಿನಕ್ಕೆ ಒಂದ್ಸತಿ. ಲಾಸ್ಟಿಗೆ ಹೋಗ್ತಾ ಡೈಲಿ ಬಿಟ್ಟರೆ ನಡೀತೈತೆ ಸರ್. ರೋಗ ಬಾಧೆ ಅಂದ್ರೆ ಸರ್ ಸ್ಟಾರ್ಟಿಂಗು ಸ್ಟೆಮ್ ಕ್ರ್ಯಾಕ್ ಅಂತ ಬರುತ್ತೆ. ಅದಕ್ಕೆ ನೀವು ಫಂಗಿಸೈಡ್ ಹೊಡ್ಕೊಬೇಕು. ಡಿಪೆಂಡ್ಸ್ ಆನ್ ವೆದರ್ ಸರ್. ವೆದರ್ ಸಪೋರ್ಟ್ ಮಾಡಿದ್ರೆ ಯಾವ ರೋಗಗಳು ಕಮ್ಮಿ. ಇನ್ನೊಂದು ಬೂದ್ ರೋಗ ಬರುತ್ತೆ, ಇನ್ನೊಂದು ಎಲೆ ಚುಕ್ಕಿ ರೋಗ ಬರುತ್ತೆ. ಎಲೆ ಚುಕ್ಕಿ ಆಂಥ್ರಾಗ್ನೋಸ್ ಅಂತೀವಿ. ಮತ್ತೆ ಇನ್ನೊಂದು ಅಂಗಮಾರಿ ಅಂತ ಬರುತ್ತೆ ಸರ್. ಅದು ಫುಲ್ ಕವಳ ಬಿದ್ದು ಸೈಕ್ಲೋನ್ ಟೈಪ್ ಬಂದಾಗ ಫುಲ್ ಎಲೆ ಎಲ್ಲ ಒಣಗೋಗುತ್ತೆ, ಬರೀ ಕಾಯಿ ಅಷ್ಟಿರ್ತವೆ. ಈಗ ಎಲೆ ಚುಕ್ಕಿ ರೋಗ ಅವಕ್ಕೆಲ್ಲ ಸರ್ ಈ ಸ್ಕೋರು, ಕವಚು, ಮತ್ತೆ ಈ ಅಂಗಮಾರಿಗೆಲ್ಲ ಕರ್ಜೆಟ್ಟು, ಕೋಸೈಡು. ಮತ್ತೆ ಫ್ಲವರಿಂಗ್ ಟೈಮ್ನ ನೀವು ಹೆವಿ ಕೆಮಿಕಲ್ ಸ್ಪ್ರೇ ಮಾಡಂಗಿಲ್ಲ ಸರ್. ಫ್ಲವರಿಂಗ್ ಟೈಮ್ನಾಗೆ ನಮಗೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ನೀವು ಆ ಥರ ಕೆಮಿಕಲ್ ಜಾಸ್ತಿ ಓವರ್ ಡೋಸ್ ಮಾಡಿರೋಂತೆ ಈ ಹನಿ ಬೀಸ್ ಬರಲ್ಲ ನಮಗೆ. ಅವಾಗ ಪಾಲಿನೇಷನ್ ಡ್ರಾಪ್ ಆದಾಗ ಫ್ಲವರ್ ಸೆಟ್ಟಿಂಗು ಕಮ್ಮಿ ಆಗ್ಬಿಡುತ್ತೆ ನಮಗೆ. ಅದನ್ನ ನೋಡ್ಕೊಂಡು ನೀವು ಮೇಂಟೈನ್ ಮಾಡಿ. ಫ್ಯೂಮಿಗೇಷನ್ ಇಲ್ದಿಂತಾವ್, ಸ್ಮೆಲ್ ಇಲ್ದಾವ್ ಸ್ಪ್ರೇ ಮಾಡ್ಕೋಬೇಕು. ಅವಾಗ ಡೆಲಿಗೇಟ್ ಆಗಲಿ, ಸ್ವಲ್ಪ ಕೊರಜಿನ್ನು ಆ ಥರದಕ್ಕೆ ಹೋಗ್ಬೇಕು. ಮಿಯೋತ್ರಿನ್ನು ನೀವು ಹಂಗೂ ಬೇಕಂದ್ರೆ ಸುತ್ತೂರ ಬಾರ್ಡ್ರಿಗೆ ಅವಾಗ ಪೆಂಡಲ್ ಅಂತ ಜಾಸ್ತಿ ಸ್ಮೆಲ್ ಇರುತ್ತೆ, ಅದನ್ನ ಬಾರ್ಡ್ರ್ ಇದಕ್ಕೆ ಸ್ಪ್ರೇ ಮಾಡ್ಬೇಕು ಸರ್. ಅವಾಗ ಊಜ್ಗ ನಮಗೆ ಫ್ರೂಟ್ ಫ್ಲೈ ಅಂತ ಬರ್ತವೆ. ಅವೇನು ಮಾಡ್ತವೆ, ಬಂದು ಕಾಯಲ್ಲಿ ಮೊಟ್ಟೆ ಇಟ್ಟು ಅದನ್ನ ಸಂತತಿ ಅಭಿವೃದ್ಧಿ ಮಾಡ್ಕೊಳಕ್ಕೋಸ್ಕರ ಈ ಕಾಯಿ ಡ್ಯಾಮೇಜ್ ಆಗ್ಬಿಡುತ್ತೆ. ಅವೇನಾಗ್ತವೆ, ಹೂಳ ಅದರಲ್ಲೇ ಮೊಟ್ಟೆ ಆಗಿ ಆ ಕಾಯಿನೇ ತಿಂತಾ ಬರುತ್ತೆ. ಅದೇನಾಗುತ್ತೆ, ಕಾಯಿ ಹಂಗೆ ಕರ್ಗೋಗ್ಬಿಡುತ್ತೆ. ಕಾಯಿ ದಪ್ಪ ಆದ್ರೂ ಹಂಗೆ ಕರ್ಗೋಗ್ಬಿಡುತ್ತೆ. ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಹಾಕ್ಬೇಕು. ಮತ್ತೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಬರ್ತವೆ. ನೀವು ಗೊಬ್ಬರದ ಅಂಗಡಿಗೆ ಹೋಗಿ ಕೇಳಿರಿ, ಔಷಧಿ ಅಂಗಡಿಗೆ ಹೋಗಿ ಕೇಳಿರಿ, ಕೊಡ್ತಾರೆ ಅವರು. ಗ್ರಾಫ್ ಇದಕ್ಕೆ ನೀರು ಬಿಡೋದು ಸ್ಟಾರ್ಟಿಂಗ್ ಹೋಗ್ಬೇಕು ಸರ್. ಸ್ಟಾರ್ಟಿಂಗ್ ಜಾಸ್ತಿ ಕೊಡ್ಕೊಂತ ಹೋಗ್ಬೇಕು. ಫ್ಲವರಿಂಗ್ ಟೈಮ್ನ ಸ್ವಲ್ಪ ನೀರು ಕಮ್ಮಿ ಮಾಡಬೇಕು. ನೀರು ಕಮ್ಮಿ ಮತ್ತೆ ನೀವು ಕಾಯಿ ಸೆಟ್ ಆಗ್ತಾವೆ. ಕಾಯಿ ಒಂದು 100-150 ಗ್ರಾಮ್ ಆದ್ರೆ ನೀರು ಜಾಸ್ತಿ ಮಾಡ್ಕೊಂತ ಹೋಗಿ ಕಾಯಿ ಇನ್ನೇನು ಮೆಚೂರ್ ಹಣ್ಣಿಗೆ ಸ್ಟೇಜಿಗೆ ಬಂದೈತೆ ಅಂದ್ರೆ ನೀರು ಅವರೇಜಾಗಿ ಕೊಡ್ಕೊಂಡು ಕಾಯಿ ನಾನು ಕಟಿಂಗ್ ಆಗ್ತೈತೆ ಅನ್ಬೇಕಾದ್ರೆ ನೀರು ಕಮ್ಮಿ ಮಾಡ್ಬೇಕು ಸರ್. ಎಕರೆಗೆ 5 kg ಹಣ್ಣಿಗೆ ಒಂದಿನ ಇವತ್ತು 13045 ಬಿಟ್ರೆ ನಾಳೆ ಬಿಟ್ಟು ನಾಡ್ದು ಬೋರಾನು, ಜಿಂಕ್ ಕಾಂಬಿನೇಷನ್ ಆಗುತ್ತೆ. ಮತ್ತೆ CN ಬೋರಾನ್ ಕಾಂಬಿನೇಷನ್ ಮಾಡೋದು ತಪ್ಪಿಸ್ಬೇಕು ಸರ್. CN ಸಪ್ರೇಟ್ ಬಿಟ್ಟು ಬೋರಾನ್ ಸಪ್ರೇಟ್ ಬಿಡ್ಬೇಕು. ಅದನ್ನೊಂದು ರೈತರು ಮಿಸ್ಟೇಕ್ ಮಾಡ್ತಾರೆ. ಅಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ಮತ್ತೆ ತಿರ್ಗಿ ಕೆಲಸನೂ ಮಾಡಲ್ಲ. 65-70 ದಿನ ಆದ್ಮೇಲೆ ನೀವು ಎಲ್ಲರೂ 0050 ಕೂಡ ಕೇಳ್ತಾರೆ. ನಮ್ಮ ಕಂಪ್ನಿ ರೆಕಮೆಂಡೇಶನ್ 0050 ಜೊತೆಗೆ ಸ್ವಲ್ಪ ಯೂರಿಯಾ ಹಾಕಿಳ್ರಿ. ಈಗ 4 kg 0050 ಹಾಕಿದ್ರೆ ಅರ್ಧದಿಂದ 1 kg ಯೂರಿಯಾ ಹಾಕಿಡ್ರಿ. ಯಾಕಂದ್ರೆ 0050 ಏನಾಗುತ್ತೆ ಅಂದ್ರೆ ಫುಲ್ ಹಣ್ಣು ಮಾಡುತ್ತೆ, ಎಲೆಲ್ಲ ಹಣ್ಣಾಗುತ್ತೆ. ಎಲೆ ಬೇಗ ಹೋಗ್ಬಾರ್ದು ಅಂತ ನಾವು ಯೂರಿಯಾ ಕಂಟೆಂಟ್ ಕೊಡ್ತೀವಿ, ಎಲೆ ಗ್ರೀನಿಶ್ ಆಗಿರ್ಲಿ ಅಂತ. ಇಷ್ಟು ಗ್ರೀನಿಶ್ ಇರೋದಕ್ಕೆ ವೆಂಡರ್ಸ್ ಬಂದು ಕಟಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬಳ್ಳಿ ಹೋಗಿದ್ರೆ ಅವ್ರು ಇನ್ನೂ ಡಿಮ್ಯಾಂಡ್ ಕೇಳಲ್ಲ, ಡಿಮ್ಯಾಂಡ್ ಕಮ್ಮಿ ಆಗ್ಬಿಡುತ್ತೆ. ಈಗ ಮಾರ್ಕೆಟ್ನಾಗ 8 ರೂಪಾಯಿ ಇದ್ರೆ 5 ರೂಪಾಯಿ ಕೊಡ್ತೀಯ, 6 ರೂಪಾಯಿ ಕೊಡ್ತೀಯ ಅಂತ ಕೇಳ್ತಾರೆ. ಕೀಟಗಳು ನೀವು ಸರ್ ಸ್ಟಾರ್ಟಿಂಗ್ ನಿಮಗೆ ತ್ರಿಪ್ಸ್ ಅಂತ ಬರ್ತಿಲ್ಲ, ಎಲೆ ಎಲ್ಲ ಕುಳ್ತರ ಆಗುತ್ತೆ. ಅದಕ್ಕೆ ನೀವು ಸ್ಪ್ರೇ ಮಾಡೋದಾದ್ರೆ ಕಾನ್ಫಿಡರು, ಆಕ್ಟ್ರಾ, ಈಗೆಲ್ಲ ಒಳ್ಳೊಳ್ಳೆ ಕೆಮಿಕಲ್ ಬಂದಿದ್ದಾವೆ. ನೀವು ಇನ್ನೂ ಜಾಸ್ತಿ ಕಂಟ್ರೋಲಿಗೆ ಬರಲ್ಲ ಅಂದರೆ ನೀವು ಸಿಮೋಡಿಸು, ಮತ್ತು ಇದು ಎಕ್ಸ್ಬೋನಸ್ ಅಂತ BSF ಇದೆ. ಮತ್ತು ಆಮೇಲೆ ಈ ಕಾಯಿ ಮೇಲೆ ಹುಳ ಕೆರೀತಾವೆ ಸರ್. ಅದಕ್ಕೆ ನೀವು ಎಮಾಮೆಕ್ಟಿನ್ ಬೆಂಜೋಯೇಟ್ ಜಾಸ್ತಿ ಕೆರಿಲಿಲ್ಲ ಅಂದರೆ, ಇಲ್ಲಾಂದರೆ ಕಿಂಗ್ಡಕ್ಸ್, ಇಂಡಾಕ್ಸಿ ಕಾರ್ಬು, ಮತ್ತು ಡೆಲಿಗೇಟು ಅವನ್ನ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ಸರ್. ಕೀಟ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ ಸರ್. ಆಯಿ ನೀರು ಬಿಟ್ಟರೆ ಏನು ಅನುಕೂಲ ಅದಕ್ಕಿಂತ ಅನನುಕೂಲ ಜಾಸ್ತಿ ಆಗುತ್ತೆ ಸರ್. ಆಯಿ ನೀರು ಬಿಟ್ಟರೆ ಏನಾಗ್ತದೆ, ನೀವು ಅಲ್ಲೆಲ್ಲ ಒಂದು ಗಿಡ ರೋಗ ಬಂದಿದ್ರೆ ಆಯಿ ನೀರಿಂದ ಅಷ್ಟು ಬರುತ್ತೆ ಸರ್. ಮತ್ತು ಇಷ್ಟೊಂದು ಕ್ವಾಲಿಟಿ ಬರಲ್ಲ ಸರ್. ಗೌರ್ಮೆಂಟ್ನ ಸಜೆಸ್ಟ್ ಮಾಡೋದಾದ್ರೆ ನೀವು ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ಬೇಕಾಗತ್ತೆ ಸರ್. ಇದಕ್ಕೆಲ್ಲ ಹಂಡಿ ಬಂದಾಗ ಡೈಲಿ ಕೊಡ್ಬೇಕಾಗತ್ತೆ. ಇಲ್ಲಿ ಡಿಪೆಂಡ್ಸ್
ಸೊ ಹಂಗೆ ಲೀಟ್ರು ಲೆಕ್ಕ ಇದಕ್ಕೆ ಬರಸ ಎಲ್ಲಾರು ಇದು ಕೊಡಲ್ವಲ್ಲ ಲೀಟರ್ ಲೆಕ್ಕ. ಅದೇನು ಅಂತ ರೆಕಮೆಂಡೇಶನ್ ಯಾರು ಹೇಳಕ್ಕಲ್ಲಿ ಇಷ್ಟೇ ಪ್ರಮಾಣ. ಇದು ಅಡಿಕೆ ಗಿಡ ತೆಂಗಿನ ಗಿಡ ಆದ್ರೆ ಹೇಳ್ಬೋದು ಈ ಬಳ್ಳಿ ಇದ್ರ ಜಾತಿಯಿಂದ ನಾವು ಮಣ್ಣಿನ ನೋಡ್ಬೇಕು ಸರ್. ಅದು ಒಂದು ಸೈಂಟಿಫಿಕ್ ಇದಿದೆ. ನೀವು ಮಣ್ಣು ಹಿಂಗೆ ಇಟ್ಕೊಂಡು ಮುದ್ದೆ ತರ ಮಾಡಿದ್ರೆ ಮುದ್ದೆ ಆದ್ರೆ ಅದು ನೀರು ಸಫಿಶಿಯಂಟ್ ಇದೆ.